ಗುತ್ತಿಗೆದಾರ ಸಂತೋಷ್ ಅವರೇ ತಪ್ಪು ಮಾಡಿದ್ದು, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ. ಸಂತೋಷ್ ಆತ್ಮಹತ್ಯೆಗೂ ನನಗೂ ಸಂಬಂಧ ಇಲ್ಲ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮೇಲಿನ ಆರೋಪಗಳಿಗೆ ತಲೆ ಕೆಡಿಸಿಕೊಂಡಿಲ್ಲ, ರಾಜೀನಾಮೆಯನ್ನು ನೀಡಿಲ್ಲ. ಆದರೆ ಸಿಎಂ ಕೈಗೊಳ್ಳುವ ಕ್ರಮಗಳಿಗೆ ನಾನು ಬದ್ಧವಾಗಿರ್ತೇನೆ ಅಂತ ಹೇಳಿದ್ದಾರೆ. ಮಾನ್ಯ ನಮಗೆ ಸಂತೋಷ್ ಕುಮಾರ್ ಪಾಟೀಲ್ ಅನ್ನೋರಿಗೆ ನಾವು ಯಾವ ಕೆಲಸನೂ ಕೊಟ್ಟಿಲ್ಲ, ಯಾವ ವರ್ಕ್ ಆರ್ಡ್ರು ಕೊಟ್ಟಿಲ್ಲ. ಅವ್ರಿಗೆ ಹಣ ಕೊಡೋಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಇದು ಫಾಲ್ಸ್ ಅಲಿಗೇಷನ್ ಅಂತ ಅಂಶವನ್ನು ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಾಗಿದೆ. ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನು ಆ ಸಂದರ್ಭದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಾ ಇರೋಂಥ ಸಂದರ್ಭದಲ್ಲೇ ನಾನು ಇದನ್ನು ಮಾನ್ಯ ನಮ್ಮ ಕಾನೂನು ಸಚಿವರು ಮಾಧುಸ್ವಾಮಿಯವ್ರ ಗಮನಕ್ಕೂ ತಂದಿದ್ದೇನೆ. ಅವರು ಈ ರೀತಿ ಕೋರ್ಟ್ಗೆ ಹಾಕಿದಿರಿ, ಇನ್ನು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಬಿಡಿ, ಏನು ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳಿದರು. ಇವತ್ತು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ನನ್ನ ಗಮನಕ್ಕೆ ನೀವು ತರ್ತಾ ಇದ್ದೀರಿ. ಮುಂದಿನ ನನಗೇನು ಗೊತ್ತಿಲ್ಲ. ನನ್ನ ಹೆಸರು ಬರೆದಿದ್ದಾರೆ ಅನ್ನೋದು ನಾನು ಒಪ್ಕೋತಾ ಇದ್ದೀನಿ. ನೀವು ಹೇಳಿದ್ಮೇಲೆ ನಾನು ನಂಬ್ತಿದ್ದೀನಿ, ನಾನು ಇಲ್ಲ ಅಂದಿಲ್ಲ. ಆಪಾದನೆ ನನ್ನ ಮೇಲೆ ಮಾಡಿದವರು ಕೋರ್ಟಿಗೆ ಹೋದವರು ಕೋರ್ಟ್ನಿಂದ ನೋಟಿಸ್ ಕೊಟ್ಟ ತಕ್ಷಣ ಕೋರ್ಟಲ್ಲೇ ಬಂದು ಅದು ಪ್ರೂವ್ ಮಾಡಿದ್ದಿದ್ರೆ ಚೆನ್ನಾಗಿತ್ತು. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನನ್ನ ಹೆಸರು ಹೆಸರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಇದಕ್ಕೇನು ಈಗ ನಾನ್ಯಾಕೆ ಕೋರ್ಟಿಗೆ ಹೋದೆ? ನನ್ನ ಮಾನನಷ್ಟ ಆಗಿದೆ, ರಾಜೀನಾಮೆ ಪ್ರಶ್ನೆನೇ ಪ್ರಶ್ನೆನೇ ಇಲ್ಲ. ತನಿಖೆ